ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ವೃದ್ಧನು ವಾಸಿಸುತ್ತಿದ್ದನು. ಅವನಿಗೆ ಕುಟುಂಬದವರೇ ಇರಲಿಲ್ಲ. ಅವನು ಬಹಳ ಬಡವನಾಗಿದ್ದ. ಹಳೆಯ ಚಪ್ಪರದ ಮನೆಯಲ್ಲೇ ವಾಸಿಸುತ್ತಿದ್ದನು. ದಿನಗೂಲಿ ಕೆಲಸ ಸಿಕ್ಕರೆ ಹೊಟ್ಟೆ ತುಂಬುತ್ತಿತ್ತು. ಇಲ್ಲದಿದ್ದರೆ ಹಸಿವೇ ಅವನ ಗೆಳೆಯ. ಆದರೆ ರಾಮಯ್ಯನ ಮನಸ್ಸು ತುಂಬಾ ಚಿನ್ನದಂತಿತ್ತು. ತನ್ನ ಬಳಿ ಇರುವುದೇ ಕಡಿಮೆ ಇದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡಲು ಹಿಂಜರಿಯುತ್ತಿರಲಿಲ್ಲ. ಒಂದು ದಿನ ಮಳೆ ತುಂಬಾ ಸುರಿಯುತ್ತಿತ್ತು. ಹಳ್ಳಿಯ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆ ಸಮಯದಲ್ಲಿ ಒಂದು ಚಿಕ್ಕ ಹುಡುಗನು ಜಾರಿ ಬಿದ್ದು ಅತ್ತುತ್ತಿದ್ದ. ರಾಮಯ್ಯನು ಓಡಿ ಬಂದು ಅವನನ್ನು ಎತ್ತಿ ಮನೆಗೆ ಕರೆದುಕೊಂಡು ಹೋಗಿ ಒದ್ದೆಯಾದ ಬಟ್ಟೆ ಒಣಗಿಸಿ ತನ್ನ ಬಳಿಯಿದ್ದ ಒಂದು ತುಂಡು ರೊಟ್ಟಿಯನ್ನು ಕೊಟ್ಟು ಊಟ ಮಾಡಿಸಿದನು. ಹುಡುಗನು ಊರಿನ ದೊಡ್ಡ ಮನೆಯ ಮಗನಾಗಿದ್ದನು. ಆತನ ತಂದೆ ಮಗನನ್ನು ಹುಡುಕುತ್ತಾ ಬಂದಾಗ ರಾಮಯ್ಯ ಮಾಡಿದ ಉಪಕಾರವನ್ನು ನೋಡಿ ಆಶ್ಚರ್ಯಪಟ್ಟನು. ನೀವು ಬಡವರಾದರೂ ಹೃದಯ ತುಂಬಾ ದೊಡ್ಡದು ಎಂದು ಹೇಳಿ ಅವನಿಗೆ ಧನ್ಯವಾದ ಹೇಳಿದರು. ಆ ದಿನದಿಂದ ಆ ಮನೆಯವರು ರಾಮಯ್ಯನಿಗೆ ಸಹಾಯ ಮಾಡಲಾರಂಭಿಸಿದರು. ಅವನಿಗೆ ಊಟ, ಬಟ್ಟೆ, ಸಣ್ಣ ಮನೆ ಕೂಡ ನಿರ್ಮಿಸಿಕೊಟ್ಟರು. ರಾಮಯ್ಯನ ಜೀವನ ನಿಧಾನವಾಗಿ ಸುಧಾರಿಸಿತು. ಆದರೂ ಅವನು ತನ್ನ ಹಳೆಯ ಸ್ವಭಾವವನ್ನು ಬದಲಾಯಿಸಲಿಲ್ಲ. ಅವನು ಇನ್ನೂ ಬಡವರಿಗೆ ಸಹಾಯ ಮಾಡುತ್ತಲೇ ಇದ್ದನು. ಹಳ್ಳಿಯ ಜನರು ಅವನನ್ನು ಚಿನ್ನದ ಮನಸ್ಸಿನ ರಾಮಯ್ಯ ಎಂದು ಕರೆಯುತ್ತಿದ್ದರು. ಈ ಕಥೆ ನಮಗೆ ಹೇಳುವುದೇನೆಂದರೆ, ಹಣವಿಲ್ಲದಿದ್ದರೂ ಒಳ್ಳೆಯ ಮನಸ್ಸು ಇದ್ದರೆ ಜೀವನದಲ್ಲಿ ಗೌರವ ಮತ್ತು ಸಂತೋಷ ದೊರೆಯುತ್ತದೆ.